ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ SSLC, PUC, ಡಿಗ್ರಿ ಹಾಗೆಯೇ ವೃತ್ತಿಪರ ಕೋರ್ಸ್ಗಳಲ್ಲಿ ನೀವೇನಾದರೂ ಪ್ರಥಮ ದರ್ಜೆಯಲ್ಲಿ ನೀವೇನಾದರೂ ಪಾಸಾಗಿದ್ದರೆ ನಿಮಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ನೀವು SSLC ಮತ್ತು ಸೆಕೆಂಡ್ PUC ಇಲ್ಲಾದರೆ 20,000, ಡಿಗ್ರಿ ಆದರೆ 25,000, ಹಾಗೆ ಎನಿ ಪೋಸ್ಟ್ ಗ್ರ್ಯಾಜುಯೇಟ್ ಆದರೆ ನಿಮಗೆ 30,000, ವೃತ್ತಿಪರ ಕೋರ್ಸಸ್ಗೆ 35,000 ಈ ರೀತಿ ನಿಮಗೆ ಪ್ರೋತ್ಸಾಹಧನ ಕೊಡ್ತಾರೆ. ಅದಕ್ಕೆ ಯಾವ ರೀತಿ ಅರ್ಜಿ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನಾನು ವೆಬ್ಸೈಟ್ ಲಿಂಕ್ನ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾರ್ನರಲ್ಲಿ ನೀವು ರಿಜಿಸ್ಟರ್ ಆರ್ ಅಪ್ಲೈ ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಪೋಸ್ಟ್ ಮೆಟ್ರಿಕ್ಕು ಮತ್ತು SSLC ಅಂತ ಇದೆ. ನೀವು SSLCಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋ SSLC ಚೂಸ್ ಮಾಡ್ಕೊಳ್ಳಿ. ನೀವು ಸೆಕೆಂಡ್ PUC, ಡಿಗ್ರಿ, ಎನಿ ಪೋಸ್ಟ್ ಗ್ರಾಜುಯೇಟ್ ಆಗಿರೋ ನೀವು ಪೋಸ್ಟ್ ಮೆಟ್ರಿಕ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಸೆಕೆಂಡ್ PUC ಅಪ್ಲೈ ಮಾಡ್ತಿರೋದ್ರಿಂದ ನಾನು ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ನೀವು ಕೆಳಗೆ ಆಧಾರ್ ವ್ಯಾಲಿಡೇಷನ್ ಮಾಡಿ ಅಂತ ಕೇಳುತ್ತೆ. ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ OTP ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಈ ಬಾಕ್ಸ್ಗೆ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋಟೋ ಹಾಗೆಯೇ ಕೆಲವು ಡೀಟೇಲ್ಸ್ಗಳು ಆಟೋಮೆಟಿಕ್ಕಾಗಿ ನಿಮ್ಮ ಆಧಾರ್ ಕಾರ್ಡಿಂದ ಫೆಚ್ ಆಗಿರುತ್ತೆ. ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ಬಾಕ್ಸ್ಗೂ ಕೂಡ ನೀವು ಫಿಲಪ್ ಮಾಡಬೇಕು. ಫಾರಮು ನೋಡಲಿಕ್ಕೆ ಈ ರೀತಿ ಕಾಣುತ್ತೆ. ನೀವು ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗಡೆ ಬೇಕಾದ್ರೂ ನೋಡ್ಕೋಬೋದು. ಈ ಎಲ್ಲ ಡಾಟಾನು ಕೂಡ ಫಿಲಪ್ ಮಾಡಬೇಕು. ನಾನು ಸಂಪೂರ್ಣವಾಗಿ ಯಾವ ರೀತಿ ಫಿಲಪ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡ್ದೇ ವೀಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಇಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದ ನಂತರ ಇಲ್ಲಿ ಕೆಳಗೆ ನಿಮ್ಮ ಫಾದರ್ ನೇಮ್ನ ಕೇಳುತ್ತೆ. SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಹಾಕಬೇಕು. ಅದೇ ರೀತಿ ನಿಮ್ಮ ತಾಯಿ ಹೆಸರನ್ನ SSLC ಮಾರ್ಕ್ಸ್ ಕಾರ್ಡ್ ರೀತಿನೇ ಅಪ್ಲೈ ಮಾಡಿ. ನಂತರ ನಿಮ್ಮ ಫೋನ್ ನಂಬರ್ನ ಹಾಕಿ ಇಲ್ಲಿ ನಿಮ್ಮ ಕಾಲೇಜನ್ನು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ನೀವು ಓನ್ ವಾಸವಾಗಿದ್ದಿರಲ್ಲ ಆ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಡಿ. ನಿಮ್ಮ ಕಾಲೇಜು ನೀವು ಎಲ್ಲಿ ಶಿಕ್ಷಣ ಮಾಡಿರ್ತೀರಾ ಆ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕಾಲೇಜು ಯಾವ ತಾಲೂಕಲ್ಲಿ ಬರುತ್ತೆ ಆ ತಾಲೂಕನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸು ಅಂದರೆ ಕ್ಯಾಸ್ಟ್ರಲ್ಲಿ ಇರ್ತಕ್ಕಂಥ RD ನಂಬರ್ನ ನೀವು ಇಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಬೇಕಾಗತ್ತೆ. ವೆಯ್ಟ್ ಮಾಡಿ, ನಾನು ಹಾಕ್ತಾಯಿದ್ದೀನಿ. RD ನಂಬರ್ ಹಾಕಿದ ನಂತರ ನೀವು ಇಲ್ಲಿ ಪಕ್ಕದಲ್ಲಿ ವ್ಯಾಲಿಡೇಟ್ ಅಂತ ಇದೆ ನೋಡಿ ರೆಡ್ಡಲ್ಲಿ, ಆ ಬಾಕ್ಸ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಶ್ನ ಆಟೋಮೆಟಿಕ್ಕಾಗಿ ಅದು ಫೆಚ್ ಮಾಡ್ಕೊಳ್ಳುತ್ತೆ. ಆ ರೀತಿ ಗ್ರೀನ್ ತೋರಿಸುತ್ತೆ. ನಂತರ ಇಲ್ಲಿ ನಿಮ್ಮ ಇನ್ಕಮ್ ಡೀಟೇಲ್ಸು ಅದು ಕೂಡ ಅಷ್ಟೇ RD ನಂಬರ್ ಹಾಕಿ ಫೆಚ್ ಮಾಡಿ ನಿಮ್ಮದು ಇನ್ಕಮ್ ಎಷ್ಟಿದೆ ಕೂಡ ಅದನ್ನು ಫೆಚ್ ಮಾಡ್ಕೊಳ್ಳುತ್ತೆ ಆಟೋಮೆಟಿಕ್ಕಾಗಿ. ನಂತರ ಕೆಳಗೆ ನೀವು ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸು ಅಂದರೆ ನೀವು ಏನು ಓದ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SLC ಆಗಿರೋ SLC, PUC ಆಗಿರೋ PUC, ನಂತರ ನೀವು ಡಿಗ್ರಿ ಎನಿ ಕೋರ್ಸಸ್ ಆಗಿರೋ ಯಾವ ಕೋರ್ಸ್ ಓದ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಯೂನಿವರ್ಸಿಟಿ ಅಂತ ಬರುತ್ತೆ ಪಕ್ಕದಲ್ಲಿ. ಯೂನಿವರ್ಸಿಟಿ ಅನ್ನೋದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಯಾವ ಯೂನಿವರ್ಸಿಟಿ ಬರುತ್ತೆ ನಿಮ್ಮ ಕೋರ್ಸು. ನೀವು ಸಪೋಸ್ ಈಗ SSLC ಆಗಿದ್ದರೆ ಕರ್ನಾಟಕ ಬೋರ್ಡ್ ಬರುತ್ತೆ, PUC ಆಗಿದ್ದರೆ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಬರುತ್ತೆ. ಇದು ಇನ್ನೂ ಕೂಡ ಚೇಂಜ್ ಆಗಿಲ್ಲ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಒಂದು ವೇಳೆ ನೀವೇನಾದರೆ ಡಿಗ್ರಿ ಓದ್ತಾ ಇದ್ದರೆ ನಿಮ್ಮ ಯೂನಿವರ್ಸಿಟಿ ಯಾವ್ದು ಬರುತ್ತೆ, ಮೈಸೂರು, ಮಂಗಳೂರು, ಬೆಳಗಾವಿ ಯೂನಿವರ್ಸಿಟಿನ, ಧಾರವಾಡ ಯೂನಿವರ್ಸಿಟಿನ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನೀವು ಇಲ್ಲಿ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ ಅಂತ ಕೇಳುತ್ತೆ. ನೀವು ಯಾವುದು ಓದ್ತಾ ಇದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಲೇಜು ಅಂದರೆ ನಿಮ್ಮ ಕಾಲೇಜು ಈಗ ಪ್ರಸ್ತುತ ಯಾವುದು ಓದ್ತಾ ಇದ್ದೀರಾ ಆ ಕಾಲೇಜನ್ನು ಆ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಸಪೋಸು ನೀವು ಈಗ ನಿಮ್ಮ ಸಂಸ್ಥೆ ಯಾವುದಿರುತ್ತೆ ಹೆಸರನ್ನ ಹಾಕಿ ನೀವು ಕೂಡ ಸರ್ಚ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ PU ಕಾಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಅದು ಫೈಂಡ್ ಆದ ತಕ್ಷಣ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಹುಡ್ಕೋಕ್ಕೂ ಕೂಡ ಈಸಿ ಆಗುತ್ತೆ. ನಿಮ್ಮ ಕಾಲೇಜ್ ಯಾವುದಿದೆ ಆ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೀವು ಅಲ್ಲಿ ಏನಿರ್ತದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕು, ಮ್ಯಾನ್ಯುವಲಾಗಿ ಟೈಪ್ ಮಾಡೋಂಗಿಲ್ಲ. ನಂತರ ಇಲ್ಲಿ ನಿಮ್ಮದು ಸೆಕೆಂಡ್ PUCದು ರಿಜಿಸ್ಟ್ರೇಷನ್ ನಂಬರ್ನ ಕೇಳುತ್ತೆ, ಹಾಕಿ ನಂತರ ಇಲ್ಲಿ ಪರ್ಸೆಂಟೇಜು ಆಟೋಮೆಟಿಕ್ಕಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಿದ್ದಂಗೆ ಅದೇ ಕೂಡ ಫೆಚ್ ಮಾಡ್ಕೊಳ್ಳುತ್ತೆ. ನೀವೇನು ಮ್ಯಾನ್ಯುವಲಾಗಿ ನಿಮ್ಮ ಮಾರ್ಕ್ಸ್ನ ಹಾಕೋ ಅವಶ್ಯಕತೆ ಇರಲ್ಲ. ಅಲ್ಲಿ ನೋಡಿ ನಿಮ್ಮದು ಆಟೋಮೆಟಿಕ್ಕಾಗಿ ಫೆಚ್ ಆಗ್ತಾವೆ ನಿಮ್ಮ ಮಾರ್ಕ್ಸು, ಪರ್ಸೆಂಟೇಜು. ತದನಂತರ ನಿಮ್ಮ ಎಕ್ಸಾಮು ಆನ್ಯುವಲ್ ಮತ್ತು ಸೆಮಿಸ್ಟರ್ ಅಂತ ಕೇಳುತ್ತೆ. ನೀವು SSLC ಮತ್ತು ನೀವು PUC ಆಗಿರಿ ಆನ್ಯುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಡಿಗ್ರಿ ಅಂತ ಸಂಬಂಧಪಟ್ಟು ಮೇಲ್ಪಟ್ಟಿದ್ದರೆ ನಿಮಗೆ ಸೆಮಿಸ್ಟರ್ ಬರುತ್ತೆ. ನಂತರ ಇಲ್ಲಿ ಕೋರ್ಸು ನಿಮಗೆ 1 ವರ್ಷನ 2 ವರ್ಷನ ಯಾವ ಕೋರ್ಸ್ ಡ್ಯೂರೇಷನ್ ಅಂತ ಕೇಳುತ್ತೆ. ನೀವು ಸೆಕೆಂಡ್ PUC ಆದರೆ 2 ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, SLC ಆದರೆ 1 ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಡಿಗ್ರಿ ಆಗಿದೆ ಯಾವ್ಯಾವ ಇಯರ್ಸ್ಗೆ ಸಂಬಂಧಪಡೋದೆ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ತದನಂತರ ಇಲ್ಲಿ ನೀವು SSLC, PUC ಅಥವಾ ಆಲ್ ಸೆಮಿಸ್ಟರ್ ನೀವು ಡಿಗ್ರಿ ಓದ್ತಾರೆ ಆ ಡಾಕ್ಯುಮೆಂಟ್ನ PDF ಕನ್ವರ್ಟ್ ಮಾಡಿ 500 KB ಒಳಗಿರಬೇಕು. ಅದು ನೀವು ಇಲ್ಲಿ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮ್ಮದು ಫೈಲ್ ಏನಾದರೂ ಜಾಸ್ತಿ ಆಗಿತ್ತು ಅಂದರೆ ನೀವು ಅದನ್ನು ಕೂಡ ಕಂಪ್ರೆಸ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು. ಆ ಕಂಪ್ರೆಸ್ ಮಾಡೋದು ಯಾವ ರೀತಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ನೀವು ಯಾವುದಾದ್ರೂ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಕಂಪ್ರೆಸ್ PDF ಅಂತ ಟೈಪ್ ಮಾಡಿದ್ರೆ ನಿಮಗೆ ಫಸ್ಟು ಆಪ್ಷನ್ನೇ ಓಪನ್ ಆಗುತ್ತೆ. ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿ ಈಗ ಪ್ರಸ್ತುತ ಇರ್ತಕ್ಕಂಥ PDFನ ಚೂಸ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡ್ತು ಅಂದರೆ ಅದು ಸ್ವಲ್ಪ ಸಮಯ ತನಕ ಕಂಪ್ರೆಸ್ ಮಾಡಿ ನಿಮ್ಮ ಫೈಲ್ನ 718 MBಯಿಂದ 319 KBಗೆ ಡೌನ್ಗ್ರೇಡ್ ಮಾಡಿರುತ್ತೆ. ಇದು 500 KB ಇರಬೇಕಾಗಿರೋದ್ರಿಂದ ನನಗೆ 319 ತೊಗೊಳುತ್ತೆ.
ಅಪ್ಲೋಡ್ ಮಾಡಿದೆ. ನಂತರ ಈಗ ಸ್ವಲ್ಪ ದಿನದಿಂದ ನಿಮಗೆ ಸೆಕೆಂಡ್ ಆಪ್ಷನ್ ಕೂಡ ಬರ್ತಾಯಿದೆ, ಅಪ್ಲೋಡ್ ಫೈಲ್ ಅಂತ. ಇಲ್ಲಿಗೆ ನೀವು ಡಿಗ್ರಿ ಆಗಿದ್ದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿ, ಒಂದು ವೇಳೆ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ, PUC ಆದ ನಂತರ SLCನ ಅಪ್ಲೋಡ್ ಮಾಡಿ ನೀವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗೋ ಪೇಜು ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲಿಕೆಂಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ಫಿಲ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಶೋ ಆಗುತ್ತೆ. ನೀವು ಇದನ್ನು ಪ್ರಿಂಟ್ ತೊಗೊಂಡು ನಿಮ್ಮ ಕಾಲೇಜಿಗೆ ಹೋಗಿ ನಿಮ್ಮ ಕಾಲೇಜಿಂದ ನೀವು ಸೀಲು ಸೈನ್ ಮಾಡಿಸ್ಕೊಂಬರ್ಬೇಕಾಗತ್ತೆ. ಇಲ್ಲಿ ಕೆಳಗಡೆ ಕಾರ್ನರಲ್ಲಿ ನಿಮಗೆ ಸೀಲು ಸಿಗ್ನೇಚರ್ ಹಾಕ್ಕೊಡ್ತಾರೆ. ಅದನ್ನು ತಗೊಂಡು ಒರಿಜಿನಲ್ ದಾಖಲಾತಿಗಳ ಜೊತೆ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ನಂತರ ಅದು ವೆರಿಫೈ ಆದ ನಂತರ ನಿಮ್ಮ ಖಾತೆಗೆ ಅಲ್ಲೇನು ಮೆನ್ಷನ್ ಮಾಡಿದೆ ಸರ್ಕಾರ ಅಷ್ಟು ಅಮೌಂಟು ಜಮಾ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಲ್ಯಾಪ್ಟಾಪು ಡೆಸ್ಕ್ಟಾಪ್ ಮುಖಾಂತರ ಆರಾಮಾಗಿ ನೀವು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳ ಮಾತಾಡ್ತೀನಿ. ನಿಮಗೆ ಅದು ಮುಂದೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.